ಆದ್ಮೇಲೆ ನಮ್ಮ ಯಡಿಯೂರಪ್ಪನವರು ಮಾಡಿದಂಥ ಇಳಿ ವಯಸ್ಸಿನಲ್ಲೇ ಅದು ಮುಪ್ಪಾವಸ್ಥೆಯಲ್ಲಿ ಮಾಡಿದಂತಹ ತಪ್ಪು ಮುಂದಿನ ದಿನಗಳಲ್ಲಿ ನಮ್ಮ ವಿಜೇಂದ್ರಿಗೆ ಅಡ್ಡಗಾಲ ಆಗೋದ ಅನ್ನೋ ಇವತ್ತಿನ ಚರ್ಚೆ ವಿಷಯ. ಯಾಕಂದರೆ ಈಗಾಗಲೇ ಯಡಿಯೂರಪ್ಪನವರ ಕಾರಣದಿಂದಾಗಿಯೇ ಇವತ್ತು ವಿಜೇಂದ್ರ ಅವರ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಉಳಿದಿದ್ದಾರೆ. ಆದರೆ ಈ ಪೋಸ್ಕೋ ಕೇಸ್ನೊಳಗೆ ಸಿಕ್ಕೊಂಡು ಹೈಕೋರ್ಟ್ ಟ್ರಯಲ್ ಆಗಲಿ ಅಂತ ಹೇಳಿದ್ಮೇಲೆ ಎಲ್ಲೇನೋ ತಪ್ಪಿಸ್ಕೊಳ್ಬೋದು, ಮತ್ತೇನೋ ಆಗ್ಬೋದು, ಆ ಮಾತು ಬೇರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ವಿಜೇಂದ್ರವರ ರಾಜಕೀಯದ ಮೇಲೆ ಅಂತ ಅನೇಕರು ಇವತ್ತು ಮಾತಾಡ್ತಾ ಇದ್ದಾರೆ. ಹಂಪ ನಾಗರಾಜ್ ಆಗಿರ್ಬೋದು ಅಥವಾ ಅವ್ರ ಸ್ವತಃ ಮನೆಯ ಮಕ್ಕಳಾಗಿರ್ಬೋದು, ಎಲ್ಲೋ ಟೀಕೆ ಮಾಡ್ತಾಯಿದ್ದಾರೆ. ಇದು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು. ಅಂದ್ರೆ ಮೊದಲಿಂದ ಸ್ವಲ್ಪ ಇತ್ತು ವಿಷಯ. ಅದರಲ್ಲೂ ಈ ಪೋಸ್ಕೋ ಅದು 17 ವರ್ಷದ ಒಬ್ಬ ಹುಡುಗಿ ಮೇಲೆ ಮಾಡೋಂಥ ಕೆಲಸ ತಪ್ಪು ಅನ್ನೋದು ಸಾರ್ವಜನಿಕವಾಗಿ ಅನ್ನಿಸ್ತಾ ಇದೆ. ಅದು ಶಿಕ್ಷೆ ಆಗೇ ಆಗ್ತದೆ ಅನ್ನೋಂಥದ್ದು 80% ಆಗ್ತದೆ ಅಂತೇಳಿ ಅದಕ್ಕೆ ಸಂಬಂಧಿಸಿದಂಥ ಬಾಲನ್ ಅನ್ನುವಂಥ ಅಡ್ವೊಕೇಟ್ ವಕೀಲರು ಎಸ್ ಬಾಲನ್ ಅವರು ಪ್ರಸಿದ್ಧರು, ಪ್ರಾಮಾಣಿಕ ವಕೀಲರು, ಅವರು ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ 80% ಅವ್ರಿಗೆ ಆಗ್ತದೆ, ಅದು ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಅನ್ನುವಂಥ ಮಾತನ್ನು. ಅದು ಏನಾಗ್ತದೆ ನೋಡೋಣ, ಅದು ಮುಂದೆ ಬಿಟ್ಟಂಥ ವಿಷಯ. ಬಟ್ ಇಲ್ಲಿ ಆಗಿದ್ದೇನಪ್ಪ ಅಂತಂದ್ರೆ ಈ ಪೋಸ್ಕೋದಿಂದಾಗೆ ಯಡಿಯೂರಪ್ಪನವರು ಈ ಕಾನೂನು ಬರೀಲಿ ಸಿಗೋದ್ರಿಂದಾಗೆ BJPಗೆ ಒಂದು ರೀತಿಯಿಂದ ಏನಪ್ಪ ಅದು ಇವ್ರ ಬಗ್ಗೆ ಹೇಳಿಕೊಡೋದಕ್ಕೆ ಸ್ವಲ್ಪ ಕಷ್ಟ. ಮೊದಲೇ ವೈರಿಗಳಿದ್ದಾರೆ BJPಯಲ್ಲೇ, ರಾಜಕೀಯ ವೈರಿಗಳು. ಅವ್ರಿಗೆ ಇದೊಂದು ದೊಡ್ಡ ಅಸ್ತ್ರ ಆಗಿದೆ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ವಿಜೇಂದ್ರ